ಈ ಸ್ಕೂಲ್ಗೆ ನೀವು ಹೊಸ HM ಅಂತೆ? ಹೌದ್ರಿ. ಏನಾರು ಬೇಕಿದ್ರೆ ನನ್ನೇ ಕೇಳಿ, ಸ್ಪೆಷಲ್ ಆಗಿ ಏನಾರ ಮಾಡ್ಕೊಡ್ತೀನಿ. ನಾನೇ ಇಲ್ಲಿ ಎಡ್ ಕುಕ್ಕು. ನಿಮ್ ಹೆಸರೇನಂದ್ರಿ? ಸುಂದ್ರಕ್ಕ ಅಂತ. ಸುಂದ್ರಮ್ಮ ಅವ್ರೆ, ನಂಗೆ ಅಂತ ಸ್ಪೆಷಲ್ ಆಗಿ ಏನು ಮಾಡಕ್ ಹೋಗ್ಬೇಡ್ರಿ. ಮಕ್ಕಳಿಗೆಲ್ಲ ಏನ್ ಅಡ್ಗೆ ಮಾಡ್ಕೊಡ್ತಿರೋ ಅದನ್ನ ಕೊಡ್ರಿ ಸಾಕು. ಇದಕ್ಕಿಂತ ಮುಂಚೆ ಇದ್ದಿದ್ದ HM ಸ್ಪೆಷಲ್ ಆಗಿ ಏನಾರ ಬೇಕು ಅನ್ಬಿಟ್ಟು ಮಾಡ್ಸ್ಕ ತಿಂತಿದ್ರು. ಈ ಸುಂದ್ರಿ ಏನೇನು ಹೇಳ್ತಾಳಲ್ಲ. ದೂರ ದೂರ ನಿಂತ್ಕೋರಿ. ಯಾಕೆ ಮಾತಾಡ್ತಾ ಮೈ ಮ್ಯಾಗ ಬರ್ತೀರಿ? ನೋಡ್ರಿ, ಈ ಕುರ್ಚಿಗೆ ಅಂತ ಒಂದು ಗೌರವ ಐತಿ. ಸುಮ್ನೆ ಯಾರು ಇದ್ರ ಹತ್ರ ಬರಂಗಿಲ್ಲ. ಎಂತ ಒಳ್ಳೆ ಮೇಷ್ಟ್ರು ನಮ್ಮ ಉತ್ತರ ಕರ್ನಾಟಕದವರು. ಮತ್ತ ಮುಂದಿನ ಸಲ ಬರ್ಬೇಕಾದ್ರೆ ಬಾಗಿಲ್ನ ಕೇಳ್ಕೊಂಬರ್ರಿ. ಕೆಲ್ಸ ನೋಡಿ ಹೋಗ್ರಿ. ಸ್ಪೆಷಲ್ ಅಂತ ಸ್ಪೆಷಲ್. ಖರೇನೆ, ನಮ್ಮಪ್ಪ ಹೇಳ್ತಿದ್ದ, ಕೆಲಸ ಮಾಡೋ ಜಾಗದಾಗ ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ಅಂತ. ಆದ್ರೆ ಜಾಸ್ತಿ ಮೈ ಮ್ಯಾಗೂ ಬಿಟ್ಕೋಬಾರದು. ಯಾರೀ ನೀವು? ಕದ್ ಕೇಳಿಸ್ಕತಾರೆ ಅಂತ ನೋಡ್ಬಿಟ್ರೆ ನಾನು ಕಳ್ಳ ಅನ್ಕೊಬಿಟ್ರೆ ಸರ್. ಈ ಸ್ಕೂಲ್ಗೆ STMC ಉಪಾಧ್ಯಕ್ಷ ನಾನು. ಉಪಾಧ್ಯಕ್ಷರೇ, ನೀವ್ಯಾವಾಗ ಬಂದ್ರಿ? ಅಡುಗೆ ಸುಂದರಿ ನಿಮ್ಮ ಹತ್ರಕ್ಕೆ ಬಂದಾಗ ಉಗಿದು ದೂರ ನಿಂತ್ಕೊಂಡ್ರಲ್ಲ, ಆವಾಗಲೇ ಬಂದೆ. ಅದು ಹಂಗಲ್ರಿ, ಒಳಗ್ ಬರ್ರಿ. ಸರ್, ನಾನು ಏನು ಚೆಕ್ ಮಾಡಬೇಕು ಅಂತ ಬಂದಿದ್ನೋ ಅದು ಮಾಡಾಯ್ತು. ನಮ್ಮ ಸಮಾಜ ಮೇಷ್ಟ್ರು ಫೋನ್ ಮಾಡಿ ಹೇಳಿದ್ರು ಹಿಂಗೆ ಹೊಸ ಮೇಷ್ಟ್ರು ಬಂದವ್ರೆ ಅಂತ. ಅದಕ್ಕೆ ಚೆಕ್ ಮಾಡ್ಕೊ ಹೋಗುವ ಅಂತ ಬಂದಿದ್ದೆ. ಸರ್, ನೀವು ತುಂಬ ಒಳ್ಳೆಯವರು ಬಿಡಿ ಸರ್. ಸರ್, ಉತ್ತರ ಕರ್ನಾಟಕದ ಅಷ್ಟು ದೂರದಿಂದ ಬಂದಿದ್ದೀರಾ, ಉಳ್ಕೊಳಕ್ಕೆ ಊಟಕ್ಕೆ ಏನು ಮಾಡ್ಕೊಂಡಿದ್ದೀರಾ ಸರ್? ನಾನು ಅದನ್ನ ಯೋಚನೆ ಮಾಡಕತ್ತೀನ್ರಿ. ಸರ್, ನಾನು ಇರ್ಬೇಕಾದ್ರೆ ಯೋಚನೆ ಯಾಕೆ ಮಾಡಿರಿ? A to Z ಎಲ್ಲ ವ್ಯವಸ್ಥೆನೂ ಮಾಡ್ಬಿಡ್ತೀನಿ. ನಮ್ಮ ರಾಮಣ್ಣನ ಮೇಲ್ಗಡೆ ರೂಮ್ಗಳು ಖಾಲಿ ಅವೆ, ಅಲ್ಲೇ ಉಳ್ಕೊಬಿಡಿ. ನಾನು ಫೋನ್ ಮಾಡಿ ಹೇಳ್ತೀನಿ, ಹುಡುಗರು ನಿಮ್ಮನ್ನು ಕರ್ಕ ಒಯ್ತಾರೆ. ಏನಂತೀರಾ? ಬಹಳ ಸಂತೋಷ ಆತ್ರಿ. ಆದರೆ ಒಂದೇ ಒಂದು ಕೇಳ್ಕತ್ತೀನಿ ಸರ್, ದಯವಿಟ್ಟು ನಮ್ಮ 3 ಹುಡುಗರಿಗೆ ಒಳ್ಳೆ ವಿದ್ಯಾ ಬುದ್ಧಿ ಹೇಳ್ಕೊಟ್ಬಿಡಿ ಸರ್. ಉಪಾಧ್ಯಕ್ಷರೇ, ನಾವು ಪ್ರತಿದಿನ ಊಟ ಮಾಡೋದು ಈ ಮಕ್ಕಳನ್ನ ನೆನ್ಸ್ಕೊಂಡೆ. ಅವ್ರಿಗೆ ಅನ್ಯಾಯ ಆಗಕ್ಕೆ ನಾನು ಬಿಡಂಗಿಲ್ಲ ಬಿಡ್ರಿ. ಇದ್ದು ಸರ್, ನಮ್ಮ 3 ಮೇಷ್ಟ್ರು ಅಂದ್ರೆ ಸರ್, ಶುರುವಾಗ್ಲಿ ನಮ್ಮ 3 ಶಾಲೆ ಶುಭ ದಿನಗಳು. ಜೈ ಕರ್ನಾಟಕ ಮತ್ತೆ ಜೈ ನಮ್ಮೂರು. ಬರ್ತೀನಿ ಸರ್. ಆತ್ರಿ.